APMCಗೆ ಎಲ್ಲ ಭಾಷಣ ಮಾಡಿ ಹೋದವ್ರೆ. ರಿಂಗ್ ರೋಡ್ಗೆ ಹೆಂಗ್ ಭಾಷಣ ಮಾಡ್ತಿದ್ರು ಸುಮಾರು 20-25 ವರ್ಷದಿಂದ ರಿಂಗ್ ರೋಡ್ APMC ಇರಂತ APMC ಬರೀ 23 ಎಕರೆ ಇರೋದು. ಅದರಲ್ಲಿ ಯಾರಿಗೆ ಫೆಡರೇಷನ್ಗೆ ಅವ್ರಿಗೆಲ್ಲ ಕೊಟ್ಟು 18 ಎಕರೆನೋ 19 ಎಕರೆನೋ ಉಳ್ಕೊಂಡಿದೆ. ಅಲ್ಲಿ APMC ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಹೊರಗಡೆ ಜಮೀನುಗಳು ಲೀಸಿಗೆ ತಗೊಂಡು ಹೊರಗಡೆ APMC ನಡೆಸ್ತಾ ಇದ್ದಾರೆ. ಬಹಳ ಕಷ್ಟ ಆಗಿದೆ. ಅದರಲ್ಲೂ ಸೀಸನ್ ಅಲ್ಲಿ ಎಲ್ಲ ಜಾಮ್ ಆಗ್ಬಿಡ್ತದೆ. ಬೆಂಗಳೂರು ರೋಡ್, ಮಾಲೂರು ರೋಡ್ ಎಲ್ಲ APMC ಜಾಗ ಕೊಡಬೇಕು ಅಂತೇಳಿ ರೈತರು, ವ್ಯಾಪಾರಸ್ಥರು ಎಲ್ಲ ಎಷ್ಟೇ ಜನಪ್ರತಿನಿಧಿಗಳ ಹತ್ರ ಹೋಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಇವರು ಶಾಸಕರಾದ್ಮೇಲೆ ನಾನು ಹೇಳ್ತೀನಿ ಇವ್ರಿಗೆ, ಇದೇನೋ ಸರ್ ನೀವು ಶಾಸಕರಾಗಿದ್ದ ಟೈಮು ಏನೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೇದಾಗ್ತಾ ಇದೆ, ನಿಮ್ಮ ಕಾಲ್ಗುಣನೇನು ಅಂತ ನಾನು ಹೇಳಿದ್ದೀನಿ. ಈ ದಿನ ಸೂಲೂರು ಗ್ರಾಮ ಪಂಚಾಯಿತಿಯ ನೆಲಮಹಡಿ ರಿನೋವೇಷನ್ ನವೀಕರಣ ಮತ್ತು ಮೊದಲನೇ ಮಾಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ, ಉದ್ಘಾಟನೆಯನ್ನು ನೆರವೇರಿಸಿದಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಆತ್ಮೀಯರಾದಂತಹ ಕೊಟ್ಟೂರು ಮಂಜುನಾಥ್ ಅವರೇ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸ್ನೇಹಿತರಾದಂತಹ ಸುರೇಶ್ ಅವರೇ, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಆದಂಥ ಶಿವಕುಮಾರ್ ಅವರೇ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಮುನಿಯಪ್ಪಣ್ಣವರೇ, ಇವರಾದಂಥ ನಮ್ಮ ಮಂಜುನಾಥ್ ಅವರೇ, AW ಗೋವಿಂದಪ್ಪನವರೇ ಮತ್ತು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಸ್ನೇಹಿತರಾದಂಥ ಸೂಲೂರು ಆಂಜನಪ್ಪನವರೇ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಸ್ನೇಹಿತರಾದಂಥ ಚೌಡ್ರೆಡ್ಡಿ ಅವರೇ, ನರಸಾಪುರ ಸೊಸೈಟಿ ಅಧ್ಯಕ್ಷರು ಮತ್ತು ಲಾಟ್ರಿ ಮೂಲಕ DCC ಬ್ಯಾಂಕ್ ಸದಸ್ಯರು ಆದಂತ ಸದಸ್ಯರು ಆದಂತ ಮುನ್ರಾಜಣ್ಣವರೇ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಹಾಲಿ ಸದಸ್ಯರುಗಳೇ, ಗ್ರಾಮ ಪಂಚಾಯಿತಿಯ ಎಲ್ಲ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳೇ ಮತ್ತು ವಿಶೇಷವಾಗಿ ಇಲ್ಲಿನ ಪಂಚಾಯಿತಿಯ PDO ಆದಂಥ ಬಾಲಾಜಿರವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಮುಖಂಡರುಗಳೇ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿರತಕ್ಕಂಥ ಮುಖಂಡರುಗಳೇ, ಈಗಾಗಲೇ ಗ್ರಾಮ ಪಂಚಾಯಿತಿ ಅಂತಂದ್ರೆ ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಸರ್ಕಾರ ಇರ್ತದೆ, ಯಾವ ರೀತಿ ದೇಶದ ಮಟ್ಟದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಇರ್ತದೆ, ಅದೇ ರೀತಿ ಗ್ರಾಮ ಪಂಚಾಯಿತಿ ಅದರ ವ್ಯಾಪ್ತಿಯ ಗ್ರಾಮ ಸರ್ಕಾರ ಇದ್ದಾಗೆ. ಗ್ರಾಮ ಸರ್ಕಾರ ನಡಿಬೇಕಾದ್ರೆ ಮೂಲಭೂತವಾಗಿ ಅವರು ಕೂತ್ಕೊಂಡು ಅವರು ಚರ್ಚೆ ಮಾಡ್ತಕ್ಕಂಥದ್ದು, ಅವರು ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು, ಅವರು ಸಭೆಗಳನ್ನು ನಡೆಸ್ತಕ್ಕಂಥದ್ದು, ಇಲ್ಲಿ ಪಂಚಾಯಿತಿಯ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಸ್ತಕ್ಕಂಥದ್ದಕ್ಕೆ ಒಂದು ಸುಸಜ್ಜಿತವಾದಂತಹ ಕಟ್ಟಡ ಅಗತ್ಯ ಇರ್ತದೆ. ಇವತ್ತು ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಬಂದಾದ್ಮೇಲೆ ಸುಮಾರು ವರ್ಷಗಳ ನಂತರ ಬಹುಶಃ 2004ರಿಂದ 2014ರಲ್ಲಿ ಏನು UPA ಸರ್ಕಾರ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು NREG ಯೋಜನೆಯನ್ನು ರೂಪಿಸಿದ್ರು, ಅದಾದ್ಮೇಲೆ ಬಹಳಷ್ಟು ಕಡೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ, ಅದಾದ್ಮೇಲೆ ಸಂಜೀವಿನಿ ಯೋಜನೆಗಳು ಮತ್ತು ಗ್ರಾಮ ಪಂಚಾಯಿತಿಯ ಅನುದಾನ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಅನುದಾನಗಳನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಇವತ್ತು ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಒಳ್ಳೆ ಕಟ್ಟಡಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸೂಲೂರು ಗ್ರಾಮ ಪಂಚಾಯಿತಿಯು ಕೂಡ ಒಂದು ಉತ್ತಮವಾದಂಥ ಕಟ್ಟಡವನ್ನು ನೀವೆಲ್ಲ ಸೇರಿ ಮಾಡಿಕೊಂಡಿದ್ದೀವಿ. ನೆಲಮಡಿಯ ಉದ್ಘಾಟನೆ ಮತ್ತು ಅದು ನೆಲಮಡಿ ಬಂದಿದ್ವಿ, ನವೀಕರಣಕ್ಕೆ ಬಂದಿದ್ವಿ, ಗುದ್ಲಿ ಪೂಜೆಗೂ ಬಂದಿದ್ವಿ. ಆ ಸಂದರ್ಭದಲ್ಲಿ ಹೇಳಿದ್ವಿ ಆದಷ್ಟು ಬೇಗ ಏನಾಗ್ತದೆ, ಗುದ್ದಲಿ ಪೂಜೆ ಮಾಡ್ಬಿಡ್ತೀವಿ ಆದ್ರೆ ಉದ್ಘಾಟನೆ ಆಗೋದಿಲ್ಲ, ಅದಕ್ಕೆ ಬಹಳ ಇದಾಗ್ತದೆ. ಇವತ್ತು ಗುದ್ದಲಿ ಪೂಜೆನೂ ನಮ್ಮ ಕೈಯಲ್ಲೇ ಮಾಡಿಸಿ, ಉದ್ಘಾಟನೆ ಕೂಡ ಇವತ್ತು ನಮ್ಮ ಕೈಯಲ್ಲೇ ಮಾಡಿಸಿರ್ತಕ್ಕಂಥದಕ್ಕೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಏನು ಆಡಳಿತ ವರ್ಗ ಇದೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಅಪರೂಪ ಈ ಕಮಿಟಿಯವರು ಮಾಡಿದ್ರೆ ಆಮೇಲೆ ಇನ್ನೊಂದು ಕಮಿಟಿಯವರು ಬಂದು ಮಾಡೋದು. ನೀವು ಒಂದೇ ವರ್ಷದಲ್ಲಿ ಕೆಲಸ ಮಾಡಿದ್ದೀರಿ. ಇದ್ರ ಜೊತೆಗೆ
ನಿಮ್ಮ ಗ್ರಾಮ ಪಂಚಾಯಿತಿ ಇವತ್ತು ಗಾಂಧಿ ಪುರಸ್ಕಾರ ಯೋಜನೆಯು ಕೂಡ ಇವತ್ತು ಆಯ್ಕೆಯಾಗಿ ನಿನ್ನೆ ಅದರ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ನಿಮ್ಮ ಅಧ್ಯಕ್ಷರು, ನಿಮ್ಮ ಪಿಡಿಒ. ಅದಕ್ಕೂ ಕೂಡ ನಿಮಗೆ ಅಭಿನಂದನೆಗಳು ಸಲ್ಲಿಸಿ. ಇದರ ಜೊತೆಗೆ ಜಿಲ್ಲಾ ಮಟ್ಟದಕ್ಕೂ ಕೂಡ ಇವತ್ತು ನೀವು ಸ್ಪರ್ಧೆ ಒಡ್ಡಿದ್ದೀರಿ. ಏನು ನಮ್ಮ ಚಿಕ್ಕತಿರುಪತಿ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಈ ಗಾಂಧಿ ಪುರಸ್ಕಾರ ಯೋಜನೆಯನ್ನ ಈ ಸಾಲಿನಲ್ಲಿ ಕೊಡ್ತಕ್ಕಂಥದ್ದು ಕೂಡ ನೀವು ಮತ್ತೆ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದೀರಿ. ಮಂಜೂರು ಮಾಡಿ ಈಗಾಗಲೇ ಅದನ್ನ ಟೆಂಡರ್ ಕೂಡ ಆಗಿದೆ. ಬೆಂಗಳೂರಿನವರು ಅಂದ್ರೆ ನಮ್ಮ ಜಿಲ್ಲೆಯವರು ಬೆಂಗಳೂರಿನಲ್ಲಿದ್ದಾರೆ. ಅವ್ರ ಹೆಸರಿನ ಒಂದು ರೆಡ್ಡಿ ಅಂತಿದೆ, ಅವ್ರಿಗೆ ರತ್ನಾಕರ್ ರೆಡ್ಡಿ ಅಂತ, ಅವ್ರಿಗೆ ಇವತ್ತು ಟೆಂಡರ್ ಆಗಿದೆ. ಬಹುಶಃ ಅದು DPR ಆದ್ಮೇಲೆ ಮುಂದಿನ ಬಜೆಟ್ ನಲ್ಲಿ ಈ ರಿಂಗ್ ರೋಡ್ಗೆ ಕೂಡ ಮಂಜೂರು ಮಾಡಿಸ್ತಕ್ಕಂಥದಕ್ಕೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ವಿ. ರಿಂಗ್ ರೋಡ್ ಮಾಡಿದ್ರೆ ಏನಾಗ್ತದೆ, ರಿಂಗ್ ರೋಡ್ ಒಳಗೆ ಕೋಲಾರ, ಇಲ್ಲಿಂದ ಒಳಕ್ಕೆ ಕೋಲಾರದವರೆಗೂ, ರಿಂಗ್ ರೋಡ್ ಹೊರಗೆ ಇವೆಲ್ಲ ಕೂಡ ಡೆವಲಪ್ ಆಗ್ತವೆ. ಹೊಸ ಹೊಸ ಲೇಔಟ್ಸ್ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ, ಇಂಡಸ್ಟ್ರೀಸ್ ಬರ್ತದೆ, ಆಮೇಲೆ ಲಾಜಿಸ್ಟಿಕ್ ಬರ್ತದೆ, ಈ ತರ ಎಲ್ಲಾ ರೀತಿಯಲ್ಲೂ ಡೆವಲಪ್ಮೆಂಟ್ ಆಗ್ತದೆ. ಅವಾಗ ಏನಾಗ್ತದೆ, ನಿಮ್ಮ ಗ್ರಾಮಗಳಿಗೂ ಕೂಡ ಹೆಚ್ಚು ಬೆಲೆ ಬರ್ತದೆ. ಇವತ್ತು ನಾವು ನರಸಾಪುರ ವೇಮಗಲ್ನಲ್ಲಿ ನಿಮ್ಮ ಹಿರಿಯರು ಪ್ರಯತ್ನ ಮಾಡಿ ಕೃಷ್ಣ ಬೈರೇಗೌಡರು ಶಾಸಕರಾಗಿದ್ದಾಗ ಇಲ್ಲಿ ನರಸಾಪುರ ಭಾಗದಲ್ಲಿ ಇಂಡಸ್ಟ್ರೀಸ್ ಬಂತು. ಆಮೇಲೆ ಸುದರ್ಶನ್ ಸಾಹೇಬ್ರ ಆಸಕ್ತಿ ತೆಗೆದುಕೊಂಡು ವೇಮು ಭಾಗದಲ್ಲಿ ಇಂಡಸ್ಟ್ರೀಸ್ ಬಂದ್ಮೇಲೆ ಈ ಭಾಗದಲ್ಲಿ ರೈತರು ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದಂತ ರೈತರೆಲ್ಲ ಇವತ್ತು PGಗಳು, ಮನೆ ಬಾಡಿಗೆಗಳು ಕೊಟ್ಟು ಆದಾಯ ಹೆಚ್ಚು ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಆಗಿದೆ. ಹಾಗೇನೆ ರಿಂಗ್ ರೋಡ್ ಬಂದ್ರು ಕೂಡ ಇದನ್ನು ಹೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಎಲ್ಲ ಕೂಡ ಯೋಚನೆ ಮಾಡ್ತೀವಿ. ಆಮೇಲೆ ಇದು ಗ್ರಾಮ ಪಂಚಾಯತ್ ಉದ್ಘಾಟನಾ ಕಾರ್ಯಕ್ರಮ ಉಳಿದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ, APMCಗೆ 100 ಎಕರೆ ಕೊಡ್ತಾ ಇದ್ದೀವಿ. APMCಗೆ ಎಲ್ಲಾ ಭಾಷಣ ಮಾಡಿ ಹೋದವ್ರೆ. ಈ ರಿಂಗ್ ರೋಡ್ಗೆ ಹೆಂಗ್ ಭಾಷಣ ಮಾಡ್ತಿದ್ರು ಸುಮಾರು 20-25 ವರ್ಷದಿಂದ ರಿಂಗ್ ರೋಡ್ ಇದ್ದಿದ್ದು ಎಲ್ಲಿ ಗೊತ್ತಾ? ಕೊಂಡರಾಜನಹಳ್ಳಿ ಹತ್ರ ಬೆಟ್ಟ ಇದೆ ನೋಡಿ, ಅಲ್ಲಿದ್ದಿದ್ದು ರಿಂಗ್ ರೋಡ್ ಸುತ್ತು. ಈಗೇನಾಯ್ತು, ಕೋಲಾರ ಬೆಳವಣಿಗೆ ಆಗಿದೆ, ಅಲ್ಲಿ ರಿಂಗ್ ರೋಡ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ರೆ ಉಳಿಕೆ ಎಲ್ಲಾ ಬೆಟ್ಟಗಳೇ. ಈ ಬೆಟ್ಟದ ಅಂಚಿಗೆ ಮತ್ತೆ ಈ ಅಂಚಿಗೆ, ಆ ಅಂಚಿಗೆ ಇದ್ದಿತ್ತಂದು ಈ ಅಂಚಿಗೆ ಮಾಡಿದ್ವಿ. ಯಾರು ಮಾಡ್ಲೇ ಇಲ್ಲ, ಪ್ರಯತ್ನನೇ ಆಗ್ಲಿಲ್ಲ. ಈಗ ಅದೇ ತರ APMC ಇರಂತ APMC ಬರೀ 23 ಎಕರೆಯಲ್ಲಿ ಇರೋದು. ಅದರಲ್ಲಿ ಯಾರಿಗೆ ಫೆಡರೇಷನ್ಗೆ ಅವ್ರಿಗೆ ಇವ್ರಿಗೆಲ್ಲ ಕೊಟ್ಟು 18 ಎಕರೆನೋ 19 ಎಕರೆನೋ ಉಳ್ಕೊಂಡಿದೆ. ಅಲ್ಲಿ APMC ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಹೊರಗಡೆ ಜಮೀನುಗಳು ಲೀಸಿಗೆ ತಗೊಂಡು ಹೊರಗಡೆ APMC ನಡೆಸ್ತಾ ಇದ್ದಾರೆ. ಬಹಳ ಕಷ್ಟ ಆಗಿದೆ. ಅದರಲ್ಲೂ ಸೀಸನ್ ಅಲ್ಲಿ ಎಲ್ಲ ಜಾಮ್ ಆಗ್ಬಿಡ್ತದೆ. ಬೆಂಗಳೂರು ರೋಡ್, ಮಾಲೂರು ರೋಡ್ ಎಲ್ಲ APMC ಜಾಗ ಕೊಡಬೇಕು ಅಂತೇಳಿ ರೈತರು, ವ್ಯಾಪಾರಸ್ಥರು ಎಲ್ಲ ಎಷ್ಟೇ ಜನಪ್ರತಿನಿಧಿಗಳ ಹತ್ರ ಹೋಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಇವರು ಶಾಸಕರಾದ್ಮೇಲೆ ನಾನು ಹೇಳ್ತೀನಿ ಇವ್ರಿಗೆ, ಇದೇನೋ ಸರ್ ನೀವು ಶಾಸಕರಾಗಿದ್ದ ಟೈಮು ಏನೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೇದಾಗ್ತಾ ಇದೆ, ನಿಮ್ಮ ಕಾಲ್ಗುಣನೇನು ಅಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ಎಲ್ಲಾ ಕಾಲದಲ್ಲಿ ಕೆಲವು ಆಗೋದಿಲ್ಲ, ಕೆಲವರು ಕಾಲ್ಗುಣನೂ ಇರಬೇಕು. ಇವರು ಶಾಸಕರಾದ್ಮೇಲೆ ಪ್ರಯತ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಆಫೀಸರ್ಸ್ ಡೈರೆಕ್ಷನ್ ಕೊಟ್ಟಿದ್ರಿಂದ 100 ಎಕರೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟವ್ರು. ಈಗಾಗಲೇ 60 ಎಕರೆ 33 ಗುಂಟೆ ಕೋರಗಂಡಳ್ಳಿ ಕೋನ್ಯಾಪುರ ಸರ್ವೆ ನಂಬರ್ ಅಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಕಳೆದ ವಾರ ನಾನು ಮತ್ತು MLA ಅವರಿಬ್ರು ಕೂಡ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿ ಅವ್ರಿಗೆ ಮಾತಾಡಿದೀವಿ. ಸರ್ ಫೈಲ್ ಬಂದಿದೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಬಹುಶಃ ಆ ಫೈಲ್ ನಿಮಗೆ ಕಳಿಸ್ಕೊಡ್ತಾರೆ ಅನುಮೋದನೆಗೆ, ಅದನ್ನ ಕ್ಯಾಬಿನೆಟ್ ತಂದು ಆದಷ್ಟು ಬೇಗ 60 ಎಕರೆ 33 ಗುಂಟೆ ಮಂಜೂರು ಮಾಡಿಸ್ಬೇಕು ಅಂತ ಹೇಳಿದೀವಿ. ಅದು ಮಂಜೂರು ಮಾಡಿಸೋದ್ರ ಜೊತೆಗೆ ಅದೇ ಸರ್ವೆ ನಂಬರ್ ಅಲ್ಲಿ 19 ಎಕರೆ ಫಾರೆಸ್ಟ್ ಕೊಟ್ಟಿದ್ದಾರೆ. ಇನ್ನು ಕಂದಾಯ ಇಲಾಖೆ ಅಂದ್ರೆ ಅವಾಗ ಫಾರೆಸ್ಟ್ ಕೊಡುವಾಗ ಒಂದು ಷರತ್ತು